ಅರ್ಥ ಮಾಡಿಸಿ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಕಳ್ಸೋದಿಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನ ಪೀಕ್ತಾ ಇದ್ದಾರೆ ಪಾಪಿಗಳು. ನಾವು ಇವ್ರನ್ನ ನಮ್ಮನ್ನ ಕಾಯಿರಪ್ಪ ಅಂತ ಹೇಳಿ ನಮ್ಮ 3.5 ಲಕ್ಷ ಕೋಟಿ ರೂಪಾಯಿ ಬಕ್ಕಸವನ್ನ ಅವ್ರ ಕೈಗಿಟ್ಟು ನಮ್ಮನ್ನ ಕಾಯಿರು ಅಂತ ಹೇಳಿದ್ರೆ ಅವರು ಇವತ್ತು ಲೂಟಿ ಮಾಡೋದಕ್ಕೆ ಯಾವನ್ನ ಕಳ್ಳರನ್ನ ಲೂಟಿಕೋರನ್ನ ಇಂತಿಂತ ಇಲಾಖೆಗಳಿಗೆ ಪ್ರಯತ್ನ ಪಟ್ಟಿದ್ದೆ. ಆದ್ರೆ PSI 2 ರೀತಿಯ ಶ್ರಮ ಹಾಕ್ಬೇಕಾಗುತ್ತೆ, ಕಷ್ಟ ಪಡ್ಬೇಕಾಗುತ್ತೆ. PSI ಆಗ್ಬೇಕಂತ ಅಂದ್ರೆ ಒಂದು ದೈಹಿಕವಾಗಿ ಫಿಟ್ನೆಸ್ ಅನ್ನ ಬೆಳೆಸ್ಕೋಬೇಕು, ದೈಹಿಕವಾಗಿ ಫಿಟ್ ಆಗಿರ್ಬೇಕು. ಇನ್ನೊಂದು ಅಕಾಡೆಮಿಕಲಿ ಇಂಟೆಲೆಕ್ಚುಯಲಿ 3 ಜನರು ಸಸ್ಪೆಂಡ್ ಆಗಿದ್ರು. ಬಿಜೆಪಿ ಅವರ ಯೋಗ್ಯತೆಗೆ ಒಂದ್ ಸರಿಯಾಗಿ ರಿಕ್ರೂಟ್ಮೆಂಟ್ ಮಾಡಕ್ಕಾಗಲ್ಲ. ಎಲ್ಲ ಕಳ್ಳನ ಮಕ್ಕಳ ಲೂಟಿಕೋರ್ ನನ್ನ ಮಕ್ಕಳ ಅಂತ ಎಲ್ಲ ಪಂಚ ಇಟ್ಕೊಂಡು ತಿಂತಾ ಇದಾರೆ ಅಂತ ಹೇಳಿ ಬೇಗ ಅವರ ಅವಕಾಶವನ್ನು ನಾವು ಕಿತ್ಕೊಳ್ಳೋಣ ಅಂತ ಹೇಳಿ ಕಾಂಗ್ರೆಸ್ ಅವರು ಪಂಚೆ ಕಟ್ಕೊಂಡು ಹೋರಾಟವನ್ನ ಈ ಲಾಯರ್ ಅದು ಹೆಂಗೆ ಲಾಯರ್ ಆಗಿದ್ರು ಸಿದ್ದರಾಮಯ್ಯ ಗೊತ್ತಿಲ್ಲ. ಅವಾಗಲೇ ಪಾಪ ನಮ್ಮ ಯಾವ ರೀತಿಯಾಗಿ LLB ಮಾಡಿಕೊಂಡು ಈ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊಣೆ ಏನು ಅನ್ನೋದನ್ನು ಸಿದ್ದರಾಮಯ್ಯ ಹತ್ಕೊಂಡಿದಾರೋ ನಮ್ಗೆ ಗೊತ್ತಿಲ್ಲ. ಸೊ ಆ ತರದ್ದು ಅವತ್ತು ಹೊರಗೆ ಹಾಕ್ತವ್ರನ್ನ ಇವತ್ತು ಮತ್ತೆ ಹೊರಗಡೆ ಕರ್ಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈಗ ನನಗೆ ಈ ಪ್ರಕರಣಕ್ಕೆ ಬಂದು ಮಾತಾಡೋದಾದ್ರೆ ನನಗೆ ಇಲ್ಲಿ ಅಬಕಾರಿ ಇಲಾಖೆಯ ಸಚಿವನಾಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದ ಮಂತ್ರಿಮಂಡಲದಲ್ಲಿ ಸಚಿವನಾಗಿರುವಂತಹ ತಿಮ್ಮಾಪುರ್ ಅವರೇ ತಿಂಗಳಿಗೆ 3 ಕೋಟಿ ರೂಪಾಯಿಗಳ ಲಂಚವನ್ನ ಈ ಲೋಕಾಯುಕ್ತದ ರೋಲ್ ಕಾಲ್ ಅಧಿಕಾರಿಗಳಿಗೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದ ಅಧೀನದಲ್ಲೇ ಇರುವಂತಹ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರು, ಈಗಿರುವಂತಹ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರೇ ಈಗ ಸಿಕ್ಕಿ ಬಿದ್ದಿರುವಂತಹ ಕಳ್ಳ ಪೊಲೀಸರ ವಿರುದ್ಧ ತನಿಖೆ ಮಾಡ್ತಾ ಇರೋದು. ಯಾರು ಹೇಳಿ? ಲೋಕಾಯುಕ್ತ ಸಂಸ್ಥೆಯಲ್ಲಿ ರೋಲ್ ಕಾಲ್ ಮಾಡಿ ಸಿಕ್ಕಿ ಬಿದ್ದಿರುವಂತಹ ಕಳ್ಳ ಪೊಲೀಸರ ವಿರುದ್ಧ ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇರುವಂತಹ ಅವರ ಎಷ್ಟು ಸಾಚ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಈ ಪ್ರಕರಣ ಬಯಲಿಗೆ ಬಂದಿರೋದು ಬಹಳ ಇಂಟ್ರೆಸ್ಟಿಂಗು. ಒಬ್ಬ SP ಇದಾನೆ ಲೋಕಾಯುಕ್ತದಲ್ಲಿ, ಇನ್ನೊಬ್ಬ SP ಇವನು ಯಾರಿದ್ದ ಶ್ರೀನಾಥ್ ಮಹಾದೇವ್ ಜೋಶಿ ಅಂತ ಇದ್ನಲ್ಲ, ಇವನು ರೋಲ್ ಕಾಲ್ ಮಾಡ್ತಾ ಇದ್ದಾನೆ. ಹೇಗ್ ರೋಲ್ ಕಾಲ್ ಮಾಡ್ತಾ ಇದ್ದಂತೆ, ಒಂದು ಅಬಕಾರಿ ಇಲಾಖೆನಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಬಕಾರಿ ಇಲಾಖೆಯವರು. ಅಂದ್ರೆ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್, DYSPಗಳು, DC ಅಲ್ಲಿ ಒಂದಷ್ಟು ಮೆಸೇಜ್ಗಳು ಇಂಥ ಮಾತುಕತೆಗಳು ನಡೀತಾ ಇರುತ್ತೆ. ಅಲ್ಲಿ ಇನ್ನೊಬ್ಬ ಯಾರು ರೋಲ್ ಕಾಲ್ ತೆಗೆದುಕೊತಾ ಇದ್ದ SP ಅವನನ್ನ ಬಿಟ್ಟು ಇನ್ನೊಬ್ಬ SP ಯಾರು ರೋಲ್ ಕಾಲ್ ಕೊಡ್ತಾ ಇದ್ರೆ ಇನ್ನೊಬ್ಬ SPಗೆ ಅಂತ ಲೈಸೆನ್ಸ್ಗಳ ಮೇಲೆ ಹೋಗಿ ರೇಡ್ ಮಾಡ್ತಾರೆ. ಬಹುಶಃ ಲೋಕಾಯುಕ್ತ SPಗಳು ಅಲ್ಲಿ ಬರ್ತಾ ಇದ್ದಂತ ರೋಲ್ ಕಾಲ್ ಅನ್ನ ಸರಿಯಾಗಿ ಹಂಚ್ಕೊಂಡು ತಿನ್ಬಿಟ್ಟಿದ್ರೆ ಈ ಪ್ರಕರಣ ಆಚೆಗೆ ಬರ್ತಿರ್ಲಿಲ್ಲ. ಅವರು ಸರಿಯಾಗಿ ಹಂಚ್ಕೊಂಡು ತಿನ್ನಲಾರದ ಕಾರಣಕ್ಕೆ ಕಿತ್ತಾಡ್ಕೊಂಡಿದ್ದ ಕಾರಣಕ್ಕಾಗಿ ಈ ಪ್ರಕರಣ ಆಚೆಗೆ ಬಂದಿರೋದು. ಕರೆಕ್ಟ್. ಎಲ್ಲರದು ಪಾಪದ ಕೊಡ ಒಂದಲ್ಲ ಒಂದ್ ದಿವಸ ತುಂಬಲೇಬೇಕು. ಹಾಗಾಗಿ ಲೋಕಾಯುಕ್ತ ಪೊಲೀಸರ ಪಾಪದ ಕೊಡವು ತುಂಬಿದೆ. ಈಗ ARS ಪಕ್ಷದವರು ನಾವೆಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದ ಚಲೋ ಮಾಡೋದಕ್ಕೆ ಮುಂಚೆ ಇನ್ನೊಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಆಕ್ಚುಲಿ ಇದಕ್ಕಿನ್ನ ಆ ಹೋರಾಟಗಳೇ ಬಹಳ ಪರಿಣಾಮಕಾರಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಕೆಲವೊಂದ್ಸರಿ ನೀಚರು ಮಾನ ಮರ್ಯಾದೆ ನಡ್ಕೊಂಡಿದ್ದಾರೆ ಅಂತ ಹೋರಾಟಗಳನ್ನು. ನಾವು ಈ ಯಾರು ಈ ತರಕ್ಕೆ ಭ್ರಷ್ಟಾಚಾರ ಮಾಡಿ ಲೋಕಾಯುಕ್ತ ಟ್ರಾಪ್ ಅಲ್ಲಿ ಸಿಕ್ಕಿ ಬೀಳ್ತಾರೆ, ಭ್ರಷ್ಟರು ಅಂತ ಹೇಳಿ ಅವ್ರನ್ನ ಲೋಕಾಯುಕ್ತರು ಚಾರ್ಜ್ಶೀಟ್ ಮಾಡ್ತಾರೆ. ನಮ್ಮನ್ನ ವಿಧಾನಸೌಧಕ್ಕೆ ಬಿಡ್ಲಾರ್ದಂಗೆ ಕಂಪ್ಲೀಟ್ ರೋಡ್ ಅನ್ನ ಬ್ಲಾಕ್ ಮಾಡಿಕೊಂಡು ಪೊಲೀಸ್ನವರು ಕೂಡಿಸ್ಕೊಂಡಿದ್ದಾರೆ. ಈಗ ನೋಡ್ತಿರ್ಬೋದು ನೀವು, ಇಡೀ ರಸ್ತೆನಲ್ಲಿ KRS ಪಕ್ಷ ಕೂತ್ಕೊಂಡಿದೆ. ಪೊಲೀಸ್ನವರು ಕೆಲವೊಂದು ಕಡೆ ಜನ ಮುಜುಗರ ಅವಮಾನವನ್ನು ಅನುಭವಿಸಿದ್ದಾರೆ. ನಾನು ಹೋದಂತಹ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಅಧಿಕಾರಿಗಳು ಹಾಗೆ ಮುಂದೆ ರಿಸರ್ವ್ ಪೊಲೀಸ್ ಕೂಡ ಮುಂದೆಗಡೆ ಇದ್ದಾರೆ. ನೋಡ್ತಾ ಇದ್ದೆ, ನಾವಿಲ್ಲಿ ಹಿಂದೆ ಕಾಯ್ತಾ ಇದೀವಿ, ಮಾತಾಡ್ತಿದ್ದಾರೆ ಅವರು ಪೊಲೀಸ್ನವರು. ಅಂತ ಹೇಳಿ ಆರ ತುರಾಯಿ ತಗೊಂಡು ಬಂದು ಹಾಕೋದಕ್ಕೆ ಬಂದ್ರೆ ಬನ್ನಿ ಮನವಿ ಪತ್ರ ಇಸ್ಕೊಳ್ಳೋದಕ್ಕೆ. ಎಂತ ಮಾನ್ಗೇಡಿ ನನ್ನ ಮಕ್ಕಳ್ರಪ್ಪ ಅವರೆಲ್ಲ. ನಾವು ಅಂತ ಹೋರಾಟಕ್ಕೂ ನಾವೇನೋ ಅವ್ರನ್ನ ನೈತಿಕವಾಗಿ ಒಂದಷ್ಟು ಮೋರಲಿ ಕುಗ್ಗಿಸಿ ಆ ಮುಖಾಂತರ ಆದ್ರೂ ಅವ್ರ ಮನ ಪರಿವರ್ತನೆ ಆಗ್ಲಿ,
ಅವಮಾನಕ್ಕೊಳಗಾಗಿ ಮುಂದೆ ಮಾಡಬಾರದು ಅನ್ನುವಂತಹ ಒಂದು ಪರಿವರ್ತನೆ ಅವರಲ್ಲಿ ಆಗ್ಲಿ ಅಂತ ಹೇಳಿ ನಾವು ಮಾಡಕ್ ಹೋದ್ರೆ ಪಾಪಿಗಳು ಅದನ್ನು ಸಂತೋಷವಾಗಿ ಖುಷಿಯಿಂದ ಮಾಡಿಕೊತಾರಲ್ಲ. ಏನ್ ಹೇಳೋದು ಅಂತ ಎಲ್ಲ ಹೋರಾಟಗಳನ್ನ KRS ಪಕ್ಷ ಮಾಡ್ತಾ ಇದ್ರು. ಇವತ್ತು ಹಲವಾರು ಸಂದರ್ಭಗಳಲ್ಲಿ ನಮಗೆ ಹಲವಾರು ಕಡೆಗಳಲ್ಲಿ ಅಧಿಕಾರಿಗಳು ಹೇಳಿರುವಂತದ್ದು ನೇರವಾಗಿ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡುವಂತವರಿಗೆ ಆದಿ ಬೀದಿಯಲ್ಲಿ ರೋಲ್ ಕಾಲ್ ಮಾಡುವಂತಹ ಕೆಲವು ಪೊಲೀಸರಿಗೆ ಮೇಲಧಿಕಾರಿಗಳದಾಗ್ಲಿ ಅಥವಾ ಸರ್ಕಾರದಾಗ್ಲಿ ಭಯ ಇಲ್ಲ. ಯಾರ್ದು ಭಯ ಇರೋದು? KRS ಪಕ್ಷದ ಭಯ ಇವತ್ತು ಇದೆ. ಆದ್ರೆ ಆ ಭಯ ಏನಾದ್ರೂ ಅವ್ರನ್ನ ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಿದ್ಯಾ? ಅಲ್ಪ ಸ್ವಲ್ಪ ಮಾನವತ್ವೇನಾದ್ರೂ ಅಯ್ಯೋ ಯಾಕಪ್ಪ ಇವ್ರು ಬಂದು ಸುಮ್ನೆ ಲೋಕಾಯುಕ್ತ ಕೇಸ್ಗೂ ಜನ ಹೆದರ್ಕೋತಾ ಇಲ್ಲ. ನಾನು ನೋಡ್ತಾ ಇದ್ದೆ ಇಲ್ಲಿ ಕೆಲವೊಂದು ಕಡೆ ಲೋಕಾಯುಕ್ತ DI ಕೇಸ್ ಹ್ಯಾಂಡ್ಲಿಂಗ್ ಅಡ್ವೊಕೇಟ್ಸ್ ಅಂತ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಲೋಕಾಯುಕ್ತ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಡ್ವೊಕೇಟ್ಗಳು 106 ಜನ ಅಡ್ವೊಕೇಟ್ಗಳಿದ್ದಾರೆ. ಇವ್ರು ಲೋಕಾಯುಕ್ತ ಕೇಸು ಆದ್ರೆ ಹೋಗ್ತಾರೆ, ಒಂದಲ್ಲೊಂದು ಅಡ್ವೊಕೇಟ್ ಇಟ್ಕೋತಾರೆ, ಇಲ್ಲ ಅಲ್ಲೇ 106 ಕೋಟಿನ ಲೂಟಿ ಮಾಡಿರ್ತಾರೆ. ಏನು ಅವ್ರಿಗೆ ಪುಡಿಗಾಸು ಅಲ್ಲಿ ಯಾವ್ದೋ ಲಾಯರ್ಗೆ 1 ಲಕ್ಷ 2 ಲಕ್ಷ ಕೊಟ್ರೆ ಲೋಕಾಯುಕ್ತ ಕೇಸನ್ನೇ ಮುಗ್ದೋಗುತ್ತೆ, ಬಚಾವ್ ಆಯ್ತು ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಕೆಲವೊಂದು ಅಧಿಕಾರಿಗಳಿಗೆ ಕೆಲವೊಬ್ರು ಪೊಲೀಸರಿಗೆ ಇವರು ನಮ್ಮ ಮರ್ಯಾದೆಯನ್ನ ಕಳೀತಾರೆ ಅನ್ನುವಂತ ಭಯ ಇದೆ. ನಾವು ಸಮಾಜದಲ್ಲಿ ನಾವು 100% ಬದಲಾವಣೆಯನ್ನ ತಂದು ಬಿಟ್ಟಿದ್ದೀವಿ, ಕ್ರಾಂತಿ ಆಗ್ತಾ ಇದೆ ಅನ್ನುವಂತ ನಂಬಿಕೆಯನ್ನು ನಮಗಿಲ್ಲ. ಆದ್ರೆ ನಾವು ಒಂದಷ್ಟು ಬದಲಾವಣೆಗಳನ್ನ ತಂದಿದೀವೋ ಇಲ್ಲ? ಇವತ್ತು ಇಡೀ ಸಮಾಜವನ್ನ ನೋಡಿ, ಇಡೀ ಜನರನ್ನ ನೋಡಿ ಭ್ರಷ್ಟ ಅಧಿಕಾರಿಗಳು ಪೊಲೀಸರು ಎದುರದೇ ಇರಬಹುದು. ಆದ್ರೆ ಹಳದಿ ಟಿ ಶರ್ಟ್ ಹಾಕ್ತವ್ರನ್ನ ನೋಡಿದ್ರೆ ಎದುರ್ಕೋತಾ ಇದ್ದಾರೆ. ಇದು ಹೋರಾಟದ ಬದಲಾವಣೆ, ಹೋರಾಟದ ಕಾರಣಕ್ಕಾಗಿ ಆಗಿರುವಂತ ಬದಲಾವಣೆ. ಈ ನಿಟ್ಟಿನಲ್ಲಿ ಏನು ಲೋಕಾಯುಕ್ತದ ಭ್ರಷ್ಟಾಚಾರದ ಹಗರಣ ಇದೆ, ಇದು ಬಹಳ ಗಂಭೀರವಾದಂತಹ ಹಗರಣ. ಇದು ಈ ರೀತಿಯಾಗಿನೇ ತನಿಖಾ ಸಂಸ್ಥೆಗಳೇ ಈ ರೀತಿಯಾಗಿ ನಾಶ ಆದ್ರೆ, ಈ ರೀತಿಯಾಗಿ ತಮ್ಮ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡ್ರೆ ಜನ ಮುಂದಿನ ದಿನಗಳಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ತನಕ ಅಷ್ಟೇ ಇವತ್ತು ಜನರು ಹಾಗೆ ಇದ್ದಾರೆ. ಜನರು ಹಾಗೆ ಇರೋದ್ರಿಂದ ಇವತ್ತು MLAಗಳು, ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಹಂಗೆ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ಲೂಟಿ ಮಾಡೋದು, ಚುನಾವಣೆ ಬಂದಾಗ ಇನ್ನೊಂದಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗಿ ಹಾಕಿ ಜನರ ಬಾಯಿಗೆ ಹಾಕಿ ಮತ್ತೆ ಗೆದ್ದು ಬಂದು ಮತ್ತೆ ಲೂಟಿ ಮಾಡುವಂತಹ ಪರಿಸ್ಥಿತಿ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಇಲ್ಲಿ ಪೊಲೀಸರಿಗೂ ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯಗೂ ಚಾಲೆಂಜ್ ಮಾಡ್ತೀನಿ. ಅವ್ರದ್ದು ಈಗಿಂದೀಗ್ಲೇ ವಿಧಾನಸೌಧದ 4 ಬಾಗ್ಲು 6 ಬಾಗ್ಲು ಎಷ್ಟೋ ಗೇಟ್ಗಳಿದಾವಲ್ಲ ಎಲ್ಲ ಅದನ್ನ ಒಂದು ಏನು ಜನರನ್ನ ಒಳಪಡಿಸಬೇಕು ಅಂತ ಹೇಳಿ ಕಾನೂನುಗಳನ್ನ ರೂಪಿಸಿ ಸಂವಿಧಾನವನ್ನ ತಂದುಕೊಟ್ಟಿತ್ತು. ಇಂತ ಲಂಪಟಿಗರು, ಲುಚ್ಚ ನೀಚರನ್ನ ಇವತ್ತು ವಿಧಾನಸೌಧಕ್ಕೆ ಕಳಿಸಿ ಅವರು ಮಾಡಬಾರದನ್ನ, ನೋಡಬಾರದನ್ನ ನೋಡುವಂತ ಕೇಳುವಂತ ವಿಧಾನಸೌಧಕ್ಕೆ ಹೋಗಿರೋರು ಹತ್ತಿರ ಕೂತ್ಕೊಳ್ಳಿ. ಅಲ್ಲಿ ತನಕ 2 ನಿಮಿಷ ಇಲ್ಲ ದಾರಿ ಅಂದ್ರೆ ನಾವು ಹೋಗೋದು ಬೇಕಿಲ್ಲ. ವಿಧಾನಸೌಧ ಭೇಟಿ ಆಗಿದ್ಯಾ? ವಿಧಾನಸೌಧ ಚಲೋ ಆಗಿದೆ ನಮ್ದು. ಈಗಾಗಲೇ ಏನಂತಾರೆ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವು ಒಳ್ಳೆಯವರಾಗಿದ್ರು ಕ್ಷಣಕ್ಕೂ ಹೆಜ್ಜೆಗೂ ಅವಮಾನವನ್ನ ಅನುಭವಿಸಬೇಕಾದಂತಹ, ಶೋಷಣೆ, ಅನ್ಯಾಯ, ಅಕ್ರಮಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಎಲ್ಲದನ್ನು ಪಾಸ್ ಇದಾವೆ. ಈ ವಿಧಾನಸೌಧ ಒಳಗಡೆ ಹೋಗುವಂತಹ ತಲೆ ಹಿಡಿಕರಿಗೆ, ಪಿಂಪುಗಳಿಗೆ, ಬ್ರೋಕರ್ಗಳಿಗೆ, ಗೂಂಡಾಗಳಿಗೆ, ಅವರಿಂದ ಬೌನ್ಸರ್ಗಳಿಗೆ ಪಾಸ್ಗಳಿದಾವೆ. ಎಂತೆಂತವ್ರಿಗೆ ಪಾಸ್ಗಳನ್ನ ಕೊಡ್ತಾ ಇದ್ದಾರೆ. ಎಂತೆಂತವ್ರಿಗೆ ಪಾಸ್ ಅನ್ನ ಕೊಟ್ಟು ಇವತ್ತು ವಿಧಾನಸೌಧಕ್ಕೆ ಬಿಟ್ಕೋತಾ ಇದ್ದಾರೆ ಅನ್ನೋದನ್ನ ಲೂಟಿ ನೋಡ್ಕೋಬೇಕು. ಇವತ್ತು ಈ ತರದ ಒಳಗಡೆ ಹೋಗುವಂತ ಬ್ರೋಕರ್ಗಳು, ದಲ್ಲಾಳಿಗಳೇ 106 ಕೋಟಿಯನ್ನ ಲೂಟಿ ಮಾಡ್ತಾ ಇದ್ದಾರೆ. 1000 ಕೋಟಿಯ ಹಣ ಇವತ್ತು ಇಂತಹ ದಲ್ಲಾಳಿಗಳು ಟ್ಯಾಕ್ಸ್ ಕಟ್ಟದಂಗೆ ಅಥವಾ ಈ ನೆಲದಲ್ಲಿರ್ತಕ್ಕಂಥ ಕಾನೂನುಗಳನ್ನ ಏನು ಪಾಲನೆ ಜೊತೆಗೆ ಮತ್ತೊಬ್ರು ಉಪಾಧ್ಯಕ್ಷರಾದಂತ ಮಂಜುನಾಥ್ ಅವರು, ಹಾಗೆ ಜೊತೆಗೆ ನಮ್ಮ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದಂತ ಮರಾಠೆ ಅವರು, ಹಾಗೆ ನಮ್ಮ ಮಹಿಳಾ ಘಟಕದ ಕಳ್ತನ ಲೂಟಿ ಮಾಡ್ತೀರಾ ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು ವಿಧಾನಸೌಧಕ್ಕೆ. ಓಕೆ, ನಿಮ್ಮನ್ನ ಯಾರು ಏನ್ ಮಾಡಲ್ಲ. ನಾವು ಕಳ್ಳರ ಕಾಕರ ಇರೋದೇ ಅಲ್ಲೇ ವಿಧಾನಸೌಧ. ಹೇಳ್ತೀವಿ ಅಂದ್ರೆ ಸುತ್ತು ಪೊಲೀಸ್ ಜೀಪು, ಪೊಲೀಸ್ ಸರ್ಪಗಾವಲು,
ನಮ್ ಸುತ್ತ 4-5 ಜನ ಪೊಲೀಸ್ಗಳು ಈ ರೀತಿ ನಮ್ಮನ್ನ ಒಳಗಡೆ ಕರ್ಕೊಂಡು ಬಾಡಿಗಾರ್ಡ್ ಯಾರಿಗೆ ರಕ್ಷಣೆ ಕೊಡಕ್ಕೆ? ಬನ್ನಿ 5 ನಿಮಿಷ ನಮ್ಮ ಮರಾಠಿಯವರು, ನಮ್ಮ ಮಂಜುನಾಥ್ ಅವರು ವಿಡಿಯೋ ಮಾಡ್ಬೇಕು ಎಲ್ಲ ನಾವು ಮುಂದೆ ಮಾಡ್ತಾನೆ ಇರ್ತೀವಿ. ವಿಡಿಯೋ ಮಾಡ್ಬೇಕು ಅಂದ್ರೆ ಮೇಡಮ್ ಯಾರೋ ಪಾಪ ಪುಣ್ಯಾತ್ಕತಿ ಸಾಕು ನಾನು ಮುಖ್ಯಮಂತ್ರಿ ಇವೇನೋ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಸತ್ಯ ವಿಡಿಯೋಕ್ಕಿತ್ತು. ಹಾಗಾಗಿ ನೀವು ಲೂಟಿಕೋರರು, ಭ್ರಷ್ಟಾಚಾರ ಮಾಡೋರು, ಗಣಿ ಲೂಟಿ ಮಾಡೋರಿಗೆಲ್ಲ ವಿಧಾನಸೌಧ ಆರಾಮ ಫ್ರೀ ಆಗಿದೆ. ನಮ್ಮಂತ ನ್ಯಾಯ ಕೇಳೋರ್ಗೆ, ನ್ಯಾಯವಂತರಿಗೆ, ಉತ್ತಮವಾದ ನಾಡ ಪ್ರೇಮಿಗಳಿಗೆ ವಿಧಾನಸೌಧದಲ್ಲಿ ನಿಮ್ಗೆ 5 ನಿಮಿಷ ಅವಕಾಶ. ಇನ್ನೊಬ್ರು ಯಾರು ಬಂದ್ರು? ಅವರ PA, ಯಾರೋ ಒಬ್ರು PA, ಅವ್ರ AS ಆಫೀಸರ್ ಬರಕ್ಕೆ ರೆಡಿನೇ ಇಲ್ಲ. ಆಕೆ ನಾನು ಅದು ಹೇಳಿದೆ, ನೀವು ಸಾರ್ವಜನಿಕ ವ್ಯಕ್ತಿ ಇದೀರಿ, ಬನ್ನಿ ದಯವಿಟ್ಟು ಫೋಟೋಗೆ ಅಂತಂದ್ರೆ ಹಾಗಾಗಿ ನಮ್ಮ ಬೇಡಿಕೆಗಳೇನಿತ್ತು ಆ ಬೇಡಿಕೆ ಪತ್ರವನ್ನ ನಾವು ಇವತ್ತು ಅವ್ರಿಗೆ ಕೊಟ್ಟು ಅವರಿಂದ ನಾವು ಸರ್ಕಾರಕ್ಕೆ ಒಂದು ಪತ್ರವನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಒಂದು ಸೀಲ್ ಹಾಕಿಸ್ಕೊಂಡು ಬಂದಿದ್ದೀವಿ. ಆಗಿಲ್ಲ, ವಿಷಯ ಹೊಡಿಬೇಡಿ. ಕೊಟ್ಟಿದ ತಕ್ಷಣ ನಮ್ಮ ಬೇಡಿಕೆ ಈಡೇರ್ತಾ? ನಮ್ಮ ಬೇಡಿಕೆ ಇನ್ನು ಈಡೇರಿಲ್ಲ. ಈ ಪತ್ರ ಕೊಟ್ಟಿದ್ದೀವಿ, ಆದ್ರೆ ಅವರೆಲ್ಲೋ ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಕೊಡೋದು, ಅಲ್ಲೆಲ್ಲೋ ಪಾಸ್ ತರೋದು, 3 ಗಂಟೆಗೂ 4 ಗಂಟೆಗೂ ಊಟ ಕೊಡೋದು, ಅಥವಾ ಇಲ್ಲೇನೋ ಆಗೋದು, ಅವ್ರು ಬೆತ್ತ ತಗೊಳ್ಳೋದು, ನಾವ್ ಬೆದರದೆ ಮುಂದೆ ಹೋಗೋದು ಇವತ್ತು ಬೇಡ ಅಲ್ವಾ? ಅದೇ ಆಗ್ಲಿಂದ ಬಿಸಿಬೇಳೆ ಬಾತು ಚೆನ್ನಾಗಿ ಕಮ್ ಅಂತಿದೆ ಅಲ್ಲಪ್ಪ. ನಮ್ಮ ಹೊಸಕೋಟೆಯವರು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಕಾಯ್ತಿದೆ. ಆದ್ರೆ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ನಾವು ಈಗಾಗಲೇ ಹೇಳ್ದಂಗೆ ವಿಧಾನಸೌಧ ಚಲೋಗೆ ನಮ್ಗೆ ಪೊಲೀಸರು ಅವಕಾಶ ಕೊಡ್ಲಿಲ್ಲ. ಕೊಟ್ರಾ? ನಾವೇನ್ ಮಾಡಿದ್ವಿ? ಕಾಲಕ್ಕೆ ಬಿದ್ವಿ. ಎಷ್ಟ್ ಜನ ಬಿದ್ರಿ? ಯಾರು ಕಾಲಕ್ಕೆ ಬಿದ್ದಿಲ್ವೋ ನೀವೆಲ್ಲ ಶಿಸ್ತಿನ ಸಿಪಾಯಿಗಳ ಒಂದು ಕಡೆಯಿಂದ ಬಂದು ಇಲ್ಲಿ ಪೊಲೀಸರು ಅಡ್ಡ ಹಾಕೊಂಡಿದಾರಲ್ಲ, ಅಲ್ಲಿ ಅವ್ರ ಕಾಲಕ್ಕೆ ಬಿದ್ದು ಅಲ್ಲಿ ಆಚರಿಸಿ ಕನ್ನಡದ ಕುಲನಾಯಕ ಕುವೆಂಪುರವರಿಗೆ ಕುವೆಂಪು ಪ್ರತಿಮೆ ಹತ್ರ ಬನ್ನಿ. ಅಲ್ಲಿ ಬಿಸಿಬೇಳೆ ಬಾತು, ಸ್ಪೆಷಲ್ ಬಿಸಿಬೇಳೆ ಬಾತು ಪೊಲೀಸರಿಗೂ ಸೇರಿದಂತೆ ಎಲ್ರಿಗೂ ಸಿದ್ಧ. ಬನ್ನಿ ನೋಡಿ, ಗಾಲಿ ಬೀಳೋದ್ರ ಮೂಲಕ ಅವ್ರಿಗೆ ಪಾಠ ಕಲಿಸ್ತಾ ಇದೆ KRS ಪಕ್ಷ. ಪಕ್ಷದ ಕಾಲ್ ಮುಗಿದ ನಾವೆಲ್ಲ ಮಾತುಗಳಾಕಿ ದಯವಿಟ್ಟು ಇನ್ನೊಂದ್ಸತಿ ಕೈ ಮುಗಿರಪ್ಪ, ಕೈ ಮುಗಿರಿ ಅವರಿಗೆ. ಬರ್ತಾನೆ ಎಲ್ಲಿಗೆ ಹೋದ್ರೆ ಶ್ರೀನಿವಾಸ್ ಅಲ್ಲ ಬರ್ತಾನಪ್ಪ. ಪಾಪ KRS ಪಕ್ಷ ವಿಶೇಷವಾಗಿ ವಿಭಿನ್ನವಾಗಿ ವಿಧಾನಸೌಧಕ್ಕೆ ಹೋಗಲು ದಾರಿ ಬಿಡದ ಪೊಲೀಸ್ನರಿಗೆ ಖಾಲಿ ನಮಸ್ಕಾರ ಮಾಡೋದ್ರ ಮೂಲಕ ಅವ್ರಿಗೆ ನಾಚಿಗೆ ಬರುವಂತ ಸಂದರ್ಭ ಸೃಷ್ಟಿ ಆಯಿತು. ಅವರೇ KRS ಪಕ್ಷದವರಿಗೆ ವಾಪಸ್ಸು ನಮ್ಗೇನು ಮಾಡೋಣ, ನಮ್ಮ ಕರ್ತವ್ಯ ಇದೆ, ನಮ್ಮ ಹಣೆ ಬರಹ ಅನ್ನೋ ರೀತಿಯಲ್ಲಿ KRS ಪಕ್ಷದ ಕಾರ್ಯಕರ್ತರಿಗೆ ವಾಪಸ್ ನಮಸ್ಕಾರ ಮಾಡಿದ್ದದನ್ನು ನಾವು ಕಣ್ಣಾರೆ ನೋಡಿದ್ವಿ. ನಮ್ಮ ಕರ್ಮ, ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮಂತಹ ಸತ್ಯ ನ್ಯಾಯ ನಿಷ್ಠೆ ಉಳ್ಳವರಿಗೆ ಅಡ್ಡ ಹಾಕುವಂತಹ ಕರ್ಮ ನಮ್ದಿದೆ ಅಂತೇಳಿ ಅವರೇ ವಾಪಸ್ KRS ಕಾರ್ಯಕರ್ತರಿಗೆ ನಮಸ್ಕಾರ ಮಾಡಿದ್ದು ನೋಡಿದ್ವಿ ಕಣ್ಣಾರೆ. ಏನ್ ಮಾಡೋದು, ಅವ್ರಿಗೂ ನಾಚಿಕೆ ಆಗ್ತಾ ಇದೆ. ಒಳ್ಳೆಯವ್ರನ್ನ ವಿಧಾನಸೌಧ ಒಳಗಡೆ ಪೊಲೀಸ್ನರು ಕೂಡ ಒಂಥರ ಅವಮಾನ ಆದಂತಹ ರೀತಿನಲ್ಲಿ ಪಾಪ ಮುಖ ಮಾಡ್ಕೊಂತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಪೊಲೀಸ್ನರಿಗೆ ಪಾಪ ತಲೆ ತೆಗ್ಸ್ಕೊಂಡು ಅವಮಾನ ಆದ ರೀತಿನಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ಪೊಲೀಸ್ ಕಣ್ಣೀರು ಹೊಸ್ಕೊಂತಾರೆ ಪಾಪ. KRS ಪಕ್ಷ ವಿಶೇಷವಾಗಿ ಅವ್ರು ಖಾಲಿ ಬಿದ್ದಾಗ ಕಣ್ಣೀರು ಒರೆಸ್ಕೊಂಡ್ರು ಪಾಪ ಪೊಲೀಸ್ನವರು ನೋಡಿ. ಅವ್ರಿಗೂ ಪೊಲೀಸ್ನವ್ರಿಗೂ ಗೊತ್ತಾಗ್ತಾ ಇದೆ, ನಾವು ಸತ್ಯವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಪಾಪ ಗೊತ್ತಾಗ್ತಾ ಇದೆ. ಅವರು ಕಣ್ಣೀರು ತೆಗೆಯುವಂಥ ಕೆಲಸವನ್ನು ಪೊಲೀಸ್ನವರು
ಮಾಡ್ತಾ ಇದ್ರು. ಇದು ವಿಶೇಷವಾಗಿ KRS ಪಕ್ಷ ಅಂತಂದ್ರೆ ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತೆ ಮಹಾತ್ಮ ಗಾಂಧೀಜಿಯವರ ತತ್ವದಡಿನಲ್ಲಿ ರಾಜಕೀಯ ಮಾಡುವಂತಹ ಪಕ್ಷ KRS ಪಕ್ಷ. ಇಲ್ಲೇ ಊಟ ಮಾಡಿ ಬನ್ನಿ ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗಿ